ಓಡಿ ಬಂದು ಹತ್ತು ಬಿಡ್ಬೇಕಣ್ಣ ನಾವು ಚಾರ್ಲಿ. ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಮೊದಲಿಗೆ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಇವತ್ತು ನಾವು ಒಂದು ಟ್ರೆಕ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮ ಸ್ನೇಹಿತರೆಲ್ಲ ನಾವು ಓಡ್ತಾ ಇರೋದು ರಾಮನಗರದಲ್ಲಿ ಹೆಸರಂತ ಒಂದು ಹಂದಿಗುಂದಿ ಫಾರೆಸ್ಟ್ ಇದೆಯಲ್ಲ, ಅದರಲ್ಲಿ ಮುತ್ತುರಾಯ ಸ್ವಾಮಿ ದೇವಸ್ಥಾನದ ಬೆಟ್ಟ ಹತ್ರ ಒಂದು ಟ್ರೆಕ್ಕಿಂಗ್ ಹೋಗೋಣ ಅಂತ ನಾವಿವತ್ತು ಓಡ್ತಾ ಇದ್ದೀವಿ. ಮುತ್ತುರಾಯ ಸ್ವಾಮಿ ಬೆಟ್ಟವು ಮಂಚಗುಳಪಾಳ್ಯ, ತುಮ್ಮೇನಹಳ್ಳಿ ಹಾಗೂ ಸೀಮಕಟ್ಟೆ ಗ್ರಾಮಸ್ಥರಿಗೆ ಸಂಬಂಧಪಟ್ಟಿದ್ದು. ಇದು ಬಿಡದಿಯಿಂದ ಸುಮಾರು 10 ಕಿಲೋಮೀಟರ್ ಆಗುತ್ತೆ. ಮೇನ್ ರೋಡಿಂದ ಒಂದು 2 ಕಿಲೋಮೀಟ್ರು ಮೇಲ್ಗೆ ಹೋಗುತ್ತೆ. ಆ ಜರ್ನಿ ಏನಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೀವು ಈ ದೇವಸ್ಥಾನ ಹಾಗೂ ಬೆಟ್ಟಕ್ಕೆ ಬರಬೇಕು ಅಂದರೆ ನೀವು 2 ಮಾರ್ಗದಿಂದನೂ ಬರ್ಬೋದು. ರಾಮನಗರದಿಂದನೂ ಬರ್ಬೋದು, ಬಿಡದಿಂದನೂ ಬರ್ಬೋದು. 2 ಕಡೆನೂ ರೋಡು ತುಂಬ ಕನ್ವೀನಿಯೆಂಟಾಗಿ ತುಂಬ ಚೆನ್ನಾಗಿದೆ. ಜೊತೆಗೆ ನೀವು ಈಗ ಮಳೆ ಹೋಗಿರೋದ್ರಿಂದ ಇದು ಫಾರೆಸ್ಟ್ ಏರಿಯಾದಲ್ಲಿ ನೀವು ಇದು ಒಂದು ಟ್ರಾವೆಲ್ ಮಾಡಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಹ ತೊಗೋಬೋದು. ಈಗ ನಾವು ಹೋಗ್ತಾ ಇರೋ ಮಾರ್ಗ ಬಂದು ಬಿಡದಿಯಿಂದ ಹೋಗುವಂಥ ಮಾರ್ಗ. ಇದು ಬಿಡದಿ ಮುದುವಾಡಿ ರಸ್ತೆಯಿಂದ ಸುಮಾರು ಒಂದು 2 ಕಿಲೋಮೀಟ್ರು ಮಂಚಗುಳಪಾಳ್ಯ ಊರೊಳಗಿಂದನೇ ಹೋದರೆ ನಿಮಗೆ ಸಿಗುವಂಥದ್ದು. ರೋಡ್ ಬಂದು ತುಂಬ ಒಂದು ಇನ್ಕ್ಲೈಂಡ್ ಆಗಿರುತ್ತೆ, ಸ್ವಲ್ಪ ಅಪ್ಪು ಪೊಸಿಷನ್ನಲ್ಲಿರುತ್ತೆ. ಗಾಡಿನೆಲ್ಲ ನೋಡಿಕೊಂಡು ವೆಹಿಕಲ್, ಕಾರು ಎಲ್ಲ ವೆಹಿಕಲ್ ಸಹ ಆರಾಮಾಗಿ ಹೋಗ್ಬೋದು. ನಿಮಗೆ ಟಾರ್ ರೋಡು, ಸಿಮೆಂಟ್ ರೋಡಲ್ಲಿ ಹಾಕಿದ್ದಾರೆ. ದೇವಸ್ಥಾನಕ್ಕೆ ಹೋಗುವಂಥವ್ರು ಆರಾಮಾಗಿ ಹೋಗ್ಬೋದು. ಇಲ್ಲಿ ಪ್ರತಿ ಶನಿವಾರನೂ ಸಹ ಮುತ್ತುರಾಯ ಸ್ವಾಮಿ ದೇವಸ್ಥಾನದ ಪೂಜೆ ನಡೆಯುತ್ತೆ. ಜೊತೆಗೆ ಈ ಸಮುದಾಯ ಭವನ ಇರೋದರಿಂದ ಪ್ರತಿ ವೀಕೆಂಡು ಮದುವೆಗಳು ಫಂಕ್ಷನ್ ನಡೀತಾ ಇರುತ್ತೆ. ಜೊತೆಗೆ ಸೀಸನಲ್ಲೂ ಸಹ ತುಂಬ ಮದುವೆಗಳು ಫಂಕ್ಷನ್ ನಡೀತಾ ಇರುತ್ತೆ. ಜನಸಂಖ್ಯೆ ಜಾಸ್ತಿನೇ ಇರ್ತಾರೆ. ಇದು ಒಂದು ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳಿದ್ರೆ ತಪ್ಪಾಗಲಾರ್ದು. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಒಂದು ಹರಿಸೇವೆ ಅನ್ನೋ ಒಂದು ಊರರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಒಂದು ವಿಜೃಂಭಣೆಯಾಗಿ ಹಬ್ಬವನ್ನು ಆಚರಿಸ್ತಾರೆ. ಅದು ಮುಂದಿನ ದಿನಗಳಲ್ಲಿ ಇದೇ ನಮ್ಮ ಚಾನಲಲ್ಲಿ ಅದ್ರ ವ್ಲಾಗು ಅಪ್ಡೇಟ್ ಮಾಡ್ತೀವಿ. ಸದ್ಯಕ್ಕೆ ನಾವು ಒಂದು ಎಕ್ಸಾಕ್ಟ್ ಲೊಕೇಶನ್ ಅಂದರೆ ಮುತ್ತುರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ರೀಚ್ ಆದೋ. ಇದೇ ನೋಡಿ ಮುತ್ತುರಾಯ ಸ್ವಾಮಿ ದೇವಸ್ಥಾನದ ಒಂದು ವರಾಂಡ ಪ್ರದೇಶ. ನಾವು ದೇವಸ್ಥಾನದ ಹತ್ರ ಏನೂ ಹೋಗಿಲ್ಲ, ಯಾಕೆಂದ್ರೆ ಬೆಟ್ಟ ಅಂತ ಡಿಸೈಡ್ ಮಾಡಿ. ಈ ದೇವಸ್ಥಾನ ಬೆಟ್ಟಗಳ ಮಧ್ಯೆ ಇರೋದ್ರಿಂದ ನಿಮ್ಗೆ ಎಡಗಡೆನೂ ಒಂದು ಬೆಟ್ಟ ಸಿಗುತ್ತೆ, ಬಲಗಡೆನೂ ಬಂದು ಬೆಟ್ಟ ಸಿಗುತ್ತೆ. ಆಟ ಪಾಠ ಯಾರ್ಯಾರು ಬರ್ತಾರೆ. ಈಗ ಈ ವಿಡಿಯೋದಲ್ಲಿ ಒಂದು ಡ್ರೋನ್ ವ್ಯೂ ಇದೆ ನೋಡಿ, ಅದನ್ನ ಹಾಕ್ತೀನಿ. ಅದಾದ್ಮೇಲೆ ನಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ನೋಡಿ, ಇದೇ ಹಂದಿಗುಂದಿ ಫಾರೆಸ್ಟ್ ಏರಿಯಾ ಎಂಟ್ರೆನ್ಸು. ಇಲ್ಲಿ ಬೋರ್ಡು ಸಹ ಹಾಕಿದ್ದಾರೆ, ನೀವು ನೋಡ್ಬೋದು. ಹಂದಿಗುಂದಿ ರಾಜ್ಯ ಅರಣ್ಯ, ಒಟ್ಟು ವಿಸ್ತೀರ್ಣ 19,200 ಎಕರೆ, ಸರ್ಕಾರ ಅಧಿಸೂಚನೆ ಸಂಖ್ಯೆ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ. ಬೆಟ್ಟ ಹತ್ರಿ. ನೀನು ಬನ್ನು ಬಡ ಓಡು ತೂರ್ತದಲ್ಲ. ಬೇಟೆ ಗಿಟೆ ಆಡಲ್ವೇನ ಇದು? ಆಡ್ತದೆ, ಜಂಪು. ಓ ಬಿಡಿ ಮಾಸ್ಟ್ರು. ಹಾಂ, ನಾನೇ ನಡೆದಿದ್ದೆ ದಾರಿ ಅಂತ ನೋಡಿ. ಹುಷಾರ್ಕೊಂಡ್ರಲ್ಲ, ಯಾವ ಹಂದಿ ಬರ್ತವೆ ಅನ್ಕೊಬಿಟ್ಟು ಆಮೇಲೆ ಸುಮ್ಮನೆ ಹಿಡ್ಕೊಂಡಾಗರು ಬಿದ್ದೆ ಹೋಯ್ತು. ಮರಗಳು ಹುಷಾರು. ಓಹೋ, ಕರಡಿ ಹೋಗಿ ರೀಸೆಂಟಾಗಿ ಹೋಗಿರ್ಬೇಕಣ್ಣ ಇಲ್ಲಿ.
ಕರಿಯಪ್ಪ ನೀನು ಮುಂದೆ ಹೋಗ್ಬೇಡ. ನಮ್ಮ ಸ್ನೇಹಿತರು ಯಾರೋ ಬಂದರು ಅಂತ ಮೀಟ್ ಗಿಟ್ಬಿಟ್ಟಿದ್ದ ಮೇಲೆ ಹಾಂ ಮುಂದಕ್ಕೆ ಬಂದ್ರೆ ದಾರಿ ಆಯ್ತಾ ನೋಡಮ್ಮ ಆ ಕಡೆ. ಲೆಟ್ಸ್ ಸ್ಟಾರ್ಟ್ ದ ರೈಡ್. ಓ ಆನೆ ಬೀಳೋದೆಲ್ಲ ನಾನು ನೋಡಿದ್ದೀರಾ? ನೋಡಿ ಫ್ರೆಂಡ್, ಒಂದು ಎಡೆ ಮಾಡ್ದಂಗೆ ಮಾಡ್ತಾವನೆ ಫ್ರೆಂಡ್. ಮುಂಬಾರ ಓ ನಾಯಿಗೆ ದಾರಿ ಗೊತ್ತಾಯ್ತಲ್ಲ, ಕೂಗೋ. ಇಲ್ವಾ ಏಯ್ ಬಾಯ್ಲಿ ಯಾಕ್ರ ಬಿಟ್ಟತೇನೋ ಇಲ್ಲಿಂದಲ್ಗೆ. ಇಲ್ಲಿ ರುಬಿ. ಓ ಇದು ಸಿಂಹಾದ್ರಿಯ ಸಿಂಹ ಪಿಕ್ಚರ್ ರೂಬಿ ತಾನೇ ಇದು. ಆವಾಗ ಶೂಟಿಂಗ್ ಹೋಗಿ ಗೆಳೆಯ ಬಂದ್ಬಿಟ್ರೆ ಕಷ್ಟ ಇಲ್ಲಿ. ಗೆಳೆಯ ಅಂದ ತಕ್ಷಣ ಬಂದಿನ್ಬಿಟ್ಟದ ಮೇಲೆ. ಬರಪ್ಪ ರೂಬಿ. ರುಬಿ ದಾರಿ ಅದೇನಲ್ಲಿ ಕೆಳಗಡೆ ಕಾಡು ಪ್ರಾಣಿ ಉತ್ತರ ಆಗ್ಬಾರ್ದು. ಬಾ 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 ಬಾ. ಅಯ್ಯೋ 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 ಯಾಕಲಾ ಇದು ಇಷ್ಟೇಸ್ ನೋಡ್ತದ ಎಗರಕ್ಕೆ. ಕರೆಕ್ಟ್ ಹಿಂಗ್ ಬಂದದೆ. ಗಜ್ಮ ಇವು ಪ್ರಭಾಕರ್ ಬರ್ಬೇಕಿತ್ತು. ಯಾವ್ದಾಗ ಹೋಯ್ದಲ್ಲಿ ಇದು ಯಾವ್ದ ಎಲ್ಲ ಬಿಟ್ಬಿಟ್ಟು ಕರ್ಕೊಂಡಿದ್ದೀರಲ್ಲ. ಮೇಲೆ ರೋಡ್ ಹೋಗೋಕ್ಕೆ ನಾರ್ಮಲ್. ಗಜ್ಮ ಮಾಡಕ್ಕೆ ಜಿಂಕೆ ಉಸಾರ್ಕೊಂಡ್ರ. ಸ್ಟಾರ್ಟಿಂಗು ನಾವು ಟ್ರೆಕ್ ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ಡಿಫಿಕಲ್ಟೀಸ್ ಏನು ಕಾಣಿಸಿಲ್ಲ ನಮಗೆ. ಅದು ಬೆಟ್ಟ ಏನು ಅಷ್ಟೊಂದು ಡಿಫಿಕಲ್ಟ್ ಆಗಿರಲಿಲ್ಲ. ಎಲ್ಲ ದನ ಕರು ಮೇಯಿಸುತ್ತಾ ಇರೋದ್ರಿಂದ ಒಂದು ದಾರಿ ಥರ ಫಾರ್ಮ್ ಆಗಿತ್ತು. ಅದಕ್ಕೋಸ್ಕರ ನಾವು ಅದೇ ರೂಟ್ ಹಿಡ್ಕೊಂಡು ಅಲ್ಲಿಂದ ಹೊರಟು. ಮಾರ್ನಿಂಗು ಅಷ್ಟೊಂದು ಡಿಫಿಕಲ್ಟಿ ಇಲ್ಲದೆ ಇದ್ರೂ ಸಹ ನಾವು ಫಸ್ಟ್ ಟೈಮು ಈ ಥರ ಒಂದು ಟ್ರೆಕ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಸಹ ಸುಸ್ತಾಗ್ಬಿಟ್ರು. ಅಲ್ಲಲ್ಲಿ ರೆಸ್ಟ್ ಮಾಡ್ಕೊಂಡು ನಾವು ಮುಂದೆ ಹಾಗೆ ಹೊರಟು. ನಾವು ರೆಸ್ಟ್ ಮಾಡೋಕ್ಕೆ ಅಂತಲೇ ಒಂದು ಬಂಡೆ ಮಾಡಿಸಿರೋ ಥರ ಜಾಗನೂ ಸಹ ಒಂದು ಫಾರ್ಮ್ ಆಗಿತ್ತು. ನಾವಂತೂ ಓಡ್ಬಿಡ್ತೀವಿ. ಇವ್ರಿಬ್ರು ಹೇಳು ಮನೆಯಲ್ಲಿ ನಾವು ಓಡ್ತೀವಿಲೆ. ನಂದಿನ ಬಿದ್ದೋಗ್ಬಿಡ್ಲ ಇಲ್ಲಾಂದ್ರೆ ಸಮಸ್ಯೆ ನಾಟಕ ಬಿಡ್ತದ ಅಷ್ಟೇ. ಹಂದಿ ನಮ್ಮನೆ ನೋಡ್ಬೇಕು. ಯಾರು ಇವ್ರು ನಮ್ಮ ಅಣ್ಣ ತಮ್ಮದಿರು ಓಡ್ರಿ 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 ಹೇಳ್ಕೊಂಡು. ನೆಕ್ಸ್ಟ್ ಯಾರಿಗಾನ ಸಿಕ್ತಾಗ ಹೆಸ್ರೊಳ್ರೆ ಬಿಟ್ಬಿಡ್ಬೇಕದು. ನಾವು ಇವ್ರ ಕಡೆಯವ್ರು ಗೊತ್ತಲ್ಲ, ಲೋಕಲ್ಲು ಅಣ್ಣ, ನಾವು ಲೋಕಲ್ ಅಣ್ಣ ಬಿಟ್ಬಿಡೋಣ ಅಂತ. ನೀನೇನು ಗುರು ಹಿಂಗೆ ಹೋಗ್ತಿದ್ಯಾ? ಬರೀ ಬುಲ್ಡೆ. ನಾನು ಚಡ್ಡಿ ಹಾಕೊಂಡ್ ಮಲ್ಕೊಳ್ಳೋದಲ್ವಾ? ಚಡ್ಡಿ ಹಾಕೊಂಡ್ ಮೊದಲಿಗೆ ಹೇಳಿದಾಗೆ ಈಗ ಅರಣ್ಯನೂ ಸಹ ತುಂಬಾ ಇಂಪ್ರೂವ್ ಆಗಿದೆ. ಜನಸಂಖ್ಯೆ ಓಡಾಟ ಕಮ್ಮಿ ಆಗಿರೋದ್ರಿಂದ ಇತ್ತೀಚೆಗೆ ಅತಿ ಹೆಚ್ಚು ಕಾಡು ಪ್ರಾಣಿಗಳ ಸಂತತಿಯೂ ಸಹ ವೃದ್ಧಿಯಾಗಿದೆ. ಜೊತೆಗೆ ಅರಣ್ಯನು ನಾಶ ಆಗೋದು ಕಡಿಮೆ ಆಗಿದೆ. ಯಾಕೆಂದ್ರೆ ಅರಣ್ಯ ಇಲಾಖೆ ಹಾಗೂ ಪರಿಸರ ಪ್ರೇಮಿಗಳು ಹೋರಾಟನೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಈ ತರ ಕಾಡಲ್ಲಿ ಒಂದು ಟ್ರೆಕ್ ಮಾಡಿ ಅಥವಾ ವಾಕ್ ಮಾಡಿ ಸುಮಾರು ವರ್ಷಗಳೇ ಆಗಿದ್ರಿಂದ ನಮಗೂ ಸಹ ಒಂದು ಹೊಸ ಅನುಭವ. ಅದಕ್ಕೋಸ್ಕರ ಜಾಸ್ತಿ ದೂರ ಹೋಗದೆ ಒಂದು ಮಿಡಲ್ ವರ್ಗು ರೀಚ್ ಆಗಿ ರಿಟರ್ನ್ ಆಗೋಣ ಅಂತ ಒಂದು ಡಿಸೈಡ್ ಮಾಡಿ ಒಂದು ಪ್ಲೇಸಲ್ಲಿ ರೆಸ್ಟ್ ಮಾಡಿಕೊಂಡು ನಾವು ರಿಟರ್ನ್ ಆಗಬೇಕು ಅಂತ ಯೋಚನೆ ಮಾಡೋದು. ಇದೇ ನೋಡಿ ಆ ರೆಸ್ಟ್ ಏರಿಯಾ. ಇಲ್ಲಿ ನಿಂತರೆ ಸುತ್ತ ಒಂದು ಫಾರೆಸ್ಟ್ ಕಾಣುತ್ತೆ. ಗೊತ್ತಾಗೋಯ್ತದಲ್ಲ ಇಲ್ಲಿ ಯಾರೇ ಬಂದ್ರು. ಈಗ ನಮಗೆ ಗೊತ್ತಾಯ್ತು ಯಾರು ಬರ್ತಾರೆ, ಅದೇ ನಾವು ಬಂದಿದ್ದೀವಿ. ಏನಿಲ್ಲ, ಒಂದು 4 ನಾಯಿಗಳು ಮಡಿಕೊಂಡ್ಬೇಕು. ಆಗ್ಲೇ ಹೇಳ್ದಂಗೆ ಒಂದು ಡೆಸ್ಟಿನೇಷನ್ ವರೆಗೂ ರೀಚ್ ಆಗಿ ಈಗ ರಿಟರ್ನ್ ಆಗ್ತಾ ಇದ್ದೀವಿ. ರಿಟರ್ನ್ ಆದ್ಮೇಲೆ ಇವತ್ತಿನ ಜರ್ನಿ ಕಂಪ್ಲೀಟ್ ಆಯ್ತು. ಜಿಗ್ ಜಾಗ್ ಓಡೋದು.
ಆನೆ ಇಷ್ಟು ಡಿಫಿಕಲ್ಟ್ ಇಲ್ಲೆಲ್ಲ ಬರ್ಲಕ್ಕ ನೋಡು ಟ್ರಕ್ಕಿಂಗು 2 ಬೆಟ್ಟ ಮುಗಿದ್ವೇನಪ್ಪ. ನೆನ್ನೆಗಿಂತ ಇಗೋದೇ ಚೆನ್ನಾಗೈತಲ್ಲ. ಸೊ ಫೈನಲಿ ನಾವು ಅನ್ಕೊಂಡಾಗೆ ನಮ್ದೊಂದು ಟ್ರೆಕ್ಕಿಂಗ್ ಪ್ಲಾನ್ ಕಂಪ್ಲೀಟ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದು ಲೊಕೇಶನ್ಗೆ ರೀಚ್ ಆದ. ಇದೇ ನೋಡಿ ಮುತ್ತರಾಯನ ಸ್ವಾಮಿ ದೇವಸ್ಥಾನ. ಯಾರೆಲ್ಲ ವಿಡಿಯೋ ನೋಡ್ತಾ ಇದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈಗ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಸಿಗುವ ಮುಂದಿನ ವಿಡಿಯೋಗಳಲ್ಲಿ. ಥ್ಯಾಂಕ್ ಯು.